ಹೈಕಮಾಂಡ್ ಮೌನ ಸಂದೇಶ ಅಂತ ಹೇಳಿ ಸಿಎಂ ಆಪ್ತರು ಖುಷಿಯಾಗಿದ್ದಾರೆ. ಇತ್ತ ಕುತೂಹಲಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಸೋನಿಯಾ ಭೇಟಿ ಬಗ್ಗೆ ನೀವೇ ನೋಡಿದಿರಲ್ಲ, ನೀವುಗಳೇ ಪೋಸ್ಟರ್ ನಲ್ಲಿ ನೋಡಿದಿರಾ ಅಲ್ವಾ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ರಾಜಕೀಯದ ಬಗ್ಗೆ ಚರ್ಚೆ ಆಯ್ತಾ ಅಂತ ಪ್ರಶ್ನೆ ಎದುರಾದಾಗ ಇದನ್ನೆಲ್ಲ ಮಾಧ್ಯಮದವರ ಮುಂದೆ ಹೇಳೋಕ್ಕಾಗತ್ತಾ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರು ಕೊಟ್ಟಂತಹ ಉತ್ತರದಿಂದ ಸದ್ಯ ಕುತೂಹಲ ಹುಟ್ಕೊಂಡಿದೆ. ರಾಹುಲ್ ಸೋನಿಯಾ ಡಿಕೆಶಿ ನಡುವೆ ಏನ್ ಚರ್ಚೆ ಆಯಿತು ಅನ್ನುವಂತಹ ಕುತೂಹಲ. ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರೆ ಅವೆಲ್ಲ ಕರ್ನಾಟಕದ ಬಗ್ಗೆ ಏನ್ ಚರ್ಚೆ ಆಯ್ತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರ? ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರೆ ಅವೆಲ್ಲ ಕರ್ನಾಟಕದ ಬಗ್ಗೆ ಏನ್ ಚರ್ಚೆ ಆಯ್ತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರ? ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು, ಫೋಟೋಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸದನದಲ್ಲಿ ವಿಪಕ್ಷಗಳು ಇವತ್ತು ಸಿದ್ದರಾಮಯ್ಯ ಅವರನ್ನ ಸೀದಾ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿಬಿಟ್ವು. 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ಸಿದ್ದರಾಮಯ್ಯ ಅವ್ರು ಹೇಳಲೇ ಇಲ್ಲ. ಸದನದಲ್ಲೂ ಕೂಡ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ರು. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿ ಭೇಟಿ ಬಗ್ಗೆ ಕೇಳಿದ್ರೆ ಫೋಟೋಗಳೆಲ್ಲ ನೀವೇ ನೋಡಿದಿರಲ್ಲ, ಚರ್ಚೆ ಏನಾಯ್ತು ಅಂತ ನಿಮ್ ಮುಂದೆ ಹೇಳೋಕ್ಕಾಗತ್ತಾ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರಿಸ್ತಿದ್ದಾರೆ. ಈ ಎರಡೂ ಸನ್ನಿವೇಶಗಳು ಏನ್ ಸಂದೇಶವನ್ನ ಕೊಡ್ತಾ ಇವೆ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿ ಅನ್ನುವಂಥ ವಿಚಾರ ಸಹಜವಾಗಿ ಕೂಡ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಒಂದು ಹಂತದಲ್ಲಿ ಹೈಕಮಾಂಡ್ ಕಡೆ ಬಿಟ್ಟು ಮಾಡುತ್ತಲೇ ನಾನೇ ಮುಖ್ಯಮಂತ್ರಿ ಮುಂದಿನ ಅವಧಿಗೂ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ನಿರಂತರ ಸಂಪರ್ಕ ಸಾಧಿಸುವ ಮೂಲಕ ತಮ್ಮದೇ ಆದಂಥ ದಾಳಗಳನ್ನ ಕೂಡ ಉರುಳಿಸ್ತಾ ಇರುವಂಥದ್ದು. ಅಂದ್ರೆ ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನೇರವಾಗಿ ಉಪಹಾರ ಕೂಟವನ್ನು ಆಯೋಜಿಸುವ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡಿಸಿದ್ರು. ಆದರೂ ಕೂಡ ಅಧಿವೇಶನ ನಡೆಯುವಂಥ ಹೊತ್ತಲ್ಲೇ ಸಿಎಂ ಗಾದಿ ವಿಚಾರವಾಗಿ ಮತ್ತೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಒಂದಷ್ಟು ತಿಕ್ಕಾಟ ಕೆರೆ ಮಾಡಿಕೊಟ್ಟಿದೆ. ಒಂದು ಹಂತದಲ್ಲಿ ಡಿನ್ನರ್ ಮೀಟಿಂಗು ಕೂಡ ಆಯೋಜಿಸುವಂತ ಇವತ್ತು ಸದನದಲ್ಲಿ ಪ್ರತಿಪಕ್ಷ ಬಿಜೆಪಿ ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯವನ್ನ ಗುರಿಯಾಗಿಸಿಕೊಂಡು ಸಿಎಂ ಗಾದಿ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಅಧಿವೇಶನದ ಆರಂಭದಿಂದಲೂ ಕೂಡ ಪ್ರತಿಪಕ್ಷಗಳು ನೇರವಾಗಿ ಸಿಎಂ ಗಾದಿ ವಿಚಾರವನ್ನ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ನೇರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯವನ್ನ ಗುರಿಯಾಗಿಸಿಕೊಂಡು ಒಂದು ರೀತಿಯಲ್ಲಿ ಕೂಡ ವಾಕ್ ಸಮರವನ್ನ ನಡೆಸುವಂತ ಜೊತೆ ಕಾಲೆಳೆಯುವಂತ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರತ್ತು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಕುರ್ಚಿ ಮುಂದಿನ 5 ವರ್ಷ ನೀವೇನಾ ಅನ್ನುವಂಥ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ರು. ಅಶೋಕ್ ಅವರ ಜೊತೆಗೆ ಸುನೀಲ್ ಕುಮಾರ್ ಆಗಿರ್ಬೋದು, ಸುರೇಶ್ ಕುಮಾರ್ ಇವರೆಲ್ಲರೂ ಕೂಡ ಎದ್ದು ನಿಂತು ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಗುರಿಯಾಗಿಸ್ಕೊಂಡು ಎಲ್ಲರೂ ಕೂಡ ಪ್ರಶ್ನೆಗಳನ್ನ ಪ್ರಯತ್ನ ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಎಲ್ಲಿವರೆಗೂ ಬಯಸುತ್ತೋ ಅಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಮಾತನ್ನ ಹೇಳುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಪ್ರತಿಪಕ್ಷಗಳು ಮುಂದಿನ 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಯ ಅನ್ನುವಂಥ ಪ್ರಶ್ನೆಗೆ ನೇರವಾಗಿ ಎಲ್ಲೂ ಕೂಡ ಹೇಳದಂತ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರು ಬಯಸುವವರೆಗೆ ಅನ್ನುವಂಥ ಮಾತು ಹೇಳಿದ್ರು. ನಾವು ಅನ್ನುವಂಥ ಏಕವಚನ ಬಹುವಚನ ಪ್ರಶ್ನೆಯನ್ನ ಮುಂದಿಡುವಂತ ಒಂದು ಪ್ರಯತ್ನ ಪ್ರತಿಪಕ್ಷಗಳಿಂದ ಮಾಡಿದ್ರು. ಆ ಒಂದು ಹಂತದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯರು ಮುಂದಿನ ಅವಧಿಗೂ ನಮಗೆ ಅವಕಾಶ ಕೊಡುತ್ತೆ, ಜನರು ನಮ್ಮ ಆಶೀರ್ವಾದ ನಮ್ಮ ಮೇಲಿದೆ ಅನ್ನುವಂಥ ಮಾತು ಹೇಳಿದ್ರು. ಅಂದ್ರೆ ಸದನದ ಹೊರಗೆ ಸಿಎಂ ಸಿದ್ದರಾಮಯ್ಯ ಅವರು ಏನನ್ನು ಹೇಳಿದ್ರು, ಸದನದ ಒಂದು ಮಾಡಿಕೊಟ್ಟಿತ್ತು. ಪ್ರತಿಪಕ್ಷಗಳು ಸಿದ್ದರಾಮಯ್ಯವ್ರನ್ನ ಗುರಿಯಾಗಿಸ್ಕೊಂಡು ಸಿಲುಕಿಸುವಂತ ಒಂದು ಪ್ರಯತ್ನ ಮಾಡುವಂತ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿದ್ರು. ಸದನದಲ್ಲೇ ನಯನ ಮೋಟಮ್ ಅವರ ಪಕ್ಕದಲ್ಲಿ ಕುಳಿತಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಎಲ್ಲಾ ವಿದ್ಯಮಾನಗಳನ್ನ ಎಲ್ಲಾ ಘಟನೆಯನ್ನು ಕಣ್ತುಂಬಿಸ್ಕೊಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಅಂದ್ರೆ ಮೌನಕ್ಕೆ ಶರಣಾಗಿದ್ರು, ಎಲ್ಲವನ್ನ ಕಣ್ತುಂಬಿಸ್ಕೊಳ್ತಾ ಇದ್ರು ಹೊರತು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂತ ಒಂದು ಪ್ರಯತ್ನ ಸದನದಲ್ಲಿ ಆಗ್ಲಿಲ್ಲ. ಬಹುಶಃ ಇವೆಲ್ಲವೂ ಕೂಡ ಆಗ್ಲಿ ಉತ್ತರ ಬರ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಯಸ್ತಿದ್ದಂತೆ ಕಾಣಿಸ್ತದೆ. ಅದೇ ಕಾರಣಕ್ಕೆ ಸದನದಲ್ಲಿ ಹಿಂಬದಿಯಲ್ಲಿ ಕೂಡ ತಮ್ಮ ಆಸನ ಬಿಟ್ಟು ಕುಳಿತಿದ್ರು. ಮುಖ್ಯವಾಗಿರುವಂತದ್ದು ಇತ್ತೀಚೆಗಷ್ಟೇ ಕೂಡ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ
ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಚ್ಚರಿಯ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಏನು ಭೇಟಿ ಮಾಡಿದ್ರಲ್ಲ, ಏನು ನನ್ನ ಭರವಸೆ ಸಿಕ್ಕಿದೆ ಅನ್ನುವಂತ ವಿಚಾರವಾಗಿ ಈಗಾಗಲೇ ನೀವೆಲ್ಲ ನೋಡಿದಿರಲ್ಲ ಅನ್ನುವಂತ ಉತ್ತರವನ್ನ ತುಂಬಾ ಕೂಲ್ ಆಗಿ ಹೇಳುವಂತ ಒಂದು ಪ್ರಯತ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಆಗ್ತದೆ. ಅಂದ್ರೆ ಎಲ್ಲವೂ ಆಗ್ತಿದೆ, ಎಲ್ಲ ಹೊಂದಿಕೊಂಡಂತೆ ಆಗ್ತಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂತ ಕುತೂಹಲ ಕೂಡ ವ್ಯಕ್ತ ಆಗ್ತಿದೆ. ಸೊ ಆ ಕುತೂಹಲಕ್ಕೆ ಸಂಬಂಧಪಟ್ಟಂಗೆ ಕೇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಕೂಲ್ ಆಗಿ ಉತ್ತರವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸದನದೊಳಗಡೆ ಈ ರೀತಿ ಪ್ರತಿಪಕ್ಷಗಳು ಕಾಲೆಳೆಯುವಂತ ಒಂದು ಪ್ರಯತ್ನ ಮಾಡ್ತಿದೆ. ಮಗದೊಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ವಿದ್ಯಾರ್ಥಿ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.